ಗಾಯ್ಸ್, ವಾಟ್ಸಪ್ನ ಓಪನ್ ಮಾಡಿಕೊಂಡ್ರೆ ಒಂದು ಆಪ್ಷನ್ ಬಂದಿದೆ, ಕಮ್ಯುನಿಟಿ ಅಂತ ಅಂದ್ಬಿಟ್ಟು. ಸೊ ಏನದು ಆಪ್ಷನ್ನು, ಅದರಿಂದ ಏನು ಪ್ರಯೋಜನ, ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗಾಯ್ಸ್, ಇವಾಗ ನೀವು ನೋಡ್ಬೋದು ನಾನು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ವಾಟ್ಸಪ್ನ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಕ್ಯಾಮ್ರಾ ಸಿಂಬಲ್ ಬರ್ತಾಯಿತ್ತು. ಇಲ್ಲಿ ಒಂಥರ ಇವಾಗ 3 ಮನುಷ್ಯರು ನಿಂತಿರೋ ತರಹ ಒಂದು ಸಿಂಬಲ್ ಇದೆ. ಸೊ ನೀವು ನೋಡ್ಬೋದು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ತು ಅಂತಂದರೆ ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಇಂಟ್ರೊಡ್ಯೂಸಿಂಗ್ ಕಮ್ಯುನಿಟೀಸ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ ನೀವು ನೋಡ್ಬೋದು, ಈಸಿಲಿ ಆರ್ಗನೈಸ್ ಯುವರ್ ರಿಲೇಟೆಡ್ ಗ್ರೂಪ್ಸ್ ಆ್ಯಂಡ್ ಸೆಂಡ್ ಅನೌನ್ಸ್ಮೆಂಟ್ ನಾವು ಯುವರ್ ಕಮ್ಯುನಿಟೀಸ್ ಲೈಕ್ ನೇಬರ್ಹುಡ್ಸ್ ಆರ್ ಸ್ಕೂಲ್ಸ್ ಕ್ಯಾನ್ ಹ್ಯಾವ್ ದೇರ್ ಓನ್ ಸ್ಪೇಸ್ ಅಂತ ಅಂದ್ಬಿಟ್ಟು ಒಂದು ಇಂಟರ್ಫೇಸ್ನ ಅಂದರೆ ಬರೆದಿದ್ದಾರೆ. ಸೊ ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಯುವರ್ ಕಮ್ಯುನಿಟಿ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟು ಇದು ಏನು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಈ ಒಂದು ಫೀಚರಿಂದ ಏನು ಉಪಯೋಗ ಅಂತಂದರೆ ಗೈಸ್, ಇವಾಗ ನಿಮ್ಮ ಹತ್ರ ಗ್ರೂಪ್ಸ್ಗಳಿರುತ್ತೆ, ವಾಟ್ಸಪ್ ಗ್ರೂಪ್ಸ್ಗಳು. ಈಗ ಎಕ್ಸಾಂಪಲ್ ಇವಾಗ ನಿಮ್ಮದು ಕಾಲೇಜ್ ಗ್ರೂಪ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ಗಳಿರ್ತಾರೆ. ಸೊ ಎಲ್ಲರೂ ಕೂಡ ಒಂದೇ ಗ್ರೂಪ್ಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಗ್ರೂಪ್ 1 ಕಾಲೇಜ್ ಸ್ಟೂಡೆಂಟ್ಸ್, ಗ್ರೂಪ್ 1 ಕಾಲೇಜ್ ಸ್ಟೂಡೆಂಟ್ಸ್, ಗ್ರೂಪ್ 2 ಅಂತ ಅಂದ್ಬಿಟ್ಟು ತುಂಬ ಗ್ರೂಪ್ಸ್ಗಳಿರುತ್ತೆ. ಅದನ್ನೆಲ್ಲ ನಿಮಗೆ ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಇವಾಗ ನೀವು ಈ ಕಮ್ಯುನಿಟಿ ಅನ್ನೋ ಒಂದು ಆಪ್ಷನಿಂದ ನೀವು ಒಂದು ಕಮ್ಯುನಿಟಿನ ಸೆಟ್ ಮಾಡ್ಕೋಬೋದು. ಇವಾಗ ಎಕ್ಸಾಂಪಲ್ ಇವಾಗ ನಾನು ಕಾಲೇಜ್ ಅಂತ ಸೆಟ್ ಮಾಡಿಕೊಂಡೆ ಅಂತ ಅಂದ್ಕೊಳ್ಳಿ. ಆಯಿತಾ? ಕಾಲೇಜ್ ಅಂತ ಸೆಟ್ ಮಾಡಿಕೊಂಡು ಕಮ್ಯುನಿಟಿ ಡಿಸ್ಕ್ರಿಪ್ಷನ್ ನೀವೇನಾದರೂ ಹಾಕ್ಕೊಳ್ತೀನಿ ಅಂತಂದರೆ ಸೊ ಹಾಕೋಬೋದು, ಯಾವ ಕಾಲೇಜು ಏನು ಅದು ಇದು ಅಂತ ಅಂದ್ಕೊಂಡು ಹಾಕ್ಕೊಂಡು ಪ್ರೊಫೈಲ್ ಫೋಟೋ ಹಾಕೋತೀನಿ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪ್ರೊಫೈಲ್ ಫೋಟೋನು ಕೂಡ ಹಾಕೋಬೋದು. ಇದ್ರ ಮೇಲೆ ಕ್ಯಾಮ್ರಾ ಮೇಲೆ ಕ್ಲಿಕ್ನ ಮಾಡಿ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಗ್ಯಾಲರಿ ಆದರೂ ಹಾಕೋಬೋದು, ಅಥವಾ ಈ ಎಮೋಜಿಸ್ಗಳು ಇಲ್ಲೇ ಇವರೇ ಕೊಟ್ಟಿರ್ತಾರೆ, ಇದನ್ನು ನೀವು ಚೂಸ್ ಮಾಡ್ಕೋಬೋದು. ಆಯಿತಾ? ಚೂಸ್ ಮಾಡಿಕೊಂಡು ಓಕೆ ಮೇಲೆ ನೀವು ಕ್ಲಿಕ್ನ ಮಾಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಡಿ ಪಿ ಇವಾಗ ಸೆಟ್ ಆಗಿದೆ. ಆಯಿತಾ? ಇಲ್ಲಿ ನೀವು ಕೆಳಗಡೆ ಏನು ಮಾಡಬೇಕು, ಓಕೆ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಕಾಲೇಜ್ ಅಂತ ಅಂದ್ಬಿಟ್ಟು ಇವಾಗ ಒಂದು ಕಮ್ಯುನಿಟಿ ಸೆಟ್ ಆಗಿದೆ, ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಕಾಲೇಜನ್ನು ಒಂದು ಇದಕ್ಕೆ ಗ್ರೂಪ್ಗೆ ಇದನ್ನು ಕೂಡ ಒಂಥರ ಒಂದು ಗ್ರೂಪ್ ಅಂತಲೇ ಅಂತ ಅಂದ್ಕೊಳ್ಳಿ. ಇದ್ರ ಒಳಗಡೆ ನೀವು 21 ಗ್ರೂಪನ್ನ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 1 of 21 ಅಂತ. ಇವಾಗ ಒಂದು ನಾನು ಕ್ರಿಯೇಟ್ ಮಾಡಿದ್ದೀನಿ. ಈ ಥರ ನೀವು 21 ಗ್ರೂಪ್ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಕ್ರಿಯೇಟ್ ಎ ನ್ಯೂ ಗ್ರೂಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೊಸ ಗ್ರೂಪನ್ನೇ ಕ್ರಿಯೇಟ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಆಲ್ರೆಡಿ ನಾನು ಅವಾಗಲೇ ಹೇಳಿದ್ನಲ್ಲ, ಕಾಲೇಜ್ ಅಂತಂದರೆ ಕಾಲೇಜ್ ಗ್ರೂಪ್ ಇರುತ್ತೆ ಅಂತ ಅಂದ್ಬಿಟ್ಟು, ಆ ಗ್ರೂಪ್ಸ್ಗಳಿಗೆ ನೀವು ಆಲ್ರೆಡಿ ಜಾಯ್ನ್ ಆಗಿತ್ತು ಅಂತಂದರೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ಗ್ರೂಪ್ಸ್ಗಳು ಬರುತ್ತೆ. ಇವಾಗ ನನ್ನ ಹತ್ರ ಯಾವುದೇ ಥರ ಗ್ರೂಪ್ ಇಲ್ಲ. ಆ ಗ್ರೂಪನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ತು ಅಂತಂದರೆ ಸೊ ಈ ಕಾಲೇಜ್ ಅನ್ನೋ ಗ್ರೂಪ್ ಒಳಗೆ ಆ ಗ್ರೂಪ್ಸ್ಗಳೆಲ್ಲ ಆ್ಯಡ್ ಆಗುತ್ತೆ. ಆಯಿತಾ? ಸೊ ಅಲ್ಲಿ ಆ್ಯಡ್ ಆದಮೇಲೆ ಸೊ ನಿಮ್ಗೇನಾಗುತ್ತೆ ಅಂತಂದರೆ ನೀವು ಮೆಸೇಜ್ ಮಾಡ್ಬೋದು. ಓಕೆ, ನೀವು ಒಂದು ಮೆಸೇಜ್ ಮಾಡಿದ್ರೆ ಎಲ್ಲ ಥರನೂ ಕೂಡ ಮೆಸೇಜ್ ಹೋಗುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ, ಒಂದು ಕಮ್ಯುನಿಟಿ ರೆಡಿ ಆಗಿದೆ, ಒಂದು ಓಪನ್ ಮಾಡಿದ್ದೀವಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಗೈಸ್, ನಾನು ಇವಾಗ ಐಫೋನಲ್ಲಿ ತೋರಿಸ್ತಾ ಇದ್ದೀನಿ. ಐಫೋನಲ್ಲಿ ಇಲ್ಲಿದೆ ಕೆಳಗಡೆ ಕಮ್ಯುನಿಟಿ. ಸೊ ಅದಕ್ಕೆ ನಿಮಗೆ ಒಂಥರ ಬೇರೆ ತೋರಿಸ್ತಾ ಇದೆ. ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಒಂದು ಗ್ರೂಪ್ ಕ್ರಿಯೇಟ್ ಮಾಡೋದು ನೀವು ನೋಡ್ಬೋದು. ಸೊ ಬ್ರೋಸ್ ಅಂತ ಅಂದ್ಬಿಟ್ಟು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದಾನೆ. ಈ ಗ್ರೂಪಲ್ಲಿ ಅವನೇನು ಮಾಡಿದ್ದಾನೆ, ಇದೊಂದು ಕಮ್ಯುನಿಟಿಯಾಗಿ ಮಾಡಿದ್ದಾನೆ. ಈ ಕಮ್ಯುನಿಟಿಗೆ ನನ್ನನ್ನು ಆ್ಯಡ್ ಮಾಡಿದ್ದಾನೆ. ಸೊ ಆದ್ದರಿಂದ ಅವನು ಈ ಕಮ್ಯುನಿಟಿಗೆ ಏನೋ ಒಂದು ಮೆಸೇಜ್ ಹಾಕಿದ್ರು ಸೊ ನನಗೆ ರಿಸೀವ್ ಆಗುತ್ತೆ ಡೈರೆಕ್ಟಾಗಿ. ಆ್ಯಂಡ್ ಅದ್ರ ಜೊತೆಗೆ ಇದಕ್ಕೆ ನಾನು ಮೆಸೇಜ್ ಮಾಡೋಕ್ಕಾಗಲ್ಲ. ನೀವು ನೋಡ್ಬೋದು ಕಮ್ಯುನಿಟಿ ಅಡ್ಮಿನ್ಸ್ ಯಾರು ಕಮ್ಯುನಿಟಿನ ಕ್ರಿಯೇಟ್ ಮಾಡಿರ್ತಾರೆ ಅವ್ರು ಮಾತ್ರ ಮೆಸೇಜ್ ಮಾಡೋಕ್ಕಾಗೋದು. ನಾನು ಮಾಡಬೇಕು ಅಂತಂದರೆ ನಾನು ಇಲ್ಲಿ ಇದಾಗಬೇಕು, ಅಡ್ಮಿನ್ ಆಗಬೇಕು. ಆಯಿತಾ? ಸೊ ಇಲ್ಲಿ ಬಾರ್ಲಾ ಸಾಂಗ್ ಮಾಡೋ ಅಂತ ಅಂದ್ಬಿಟ್ಟು ಮಾಡೋ ನೋಡಿ. ಸೊ ಇದ್ರೊಳಗಡೆ ಅವನು ಮೆಸೇಜ್ ಮಾಡಿದ್ರೆ ಸೊ ಅವನು ಯಾವ್ಯಾವ ಗ್ರೂಪ್ಸ್ಗಳನ್ನ ಆ್ಯಡ್ ಮಾಡಿದ್ದಾನೆ ಆ ಗ್ರೂಪ್ಸ್ಗಳಿಗೆ ಎಲ್ಲದಕ್ಕೂ ಕೂಡ ಮೆಸೇಜ್ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಥರ ನೀವು ಈ ಒಂದು ಕಮ್ಯುನಿಟಿ ಆಪ್ಷನಿಂದ ನೀವು ಬೆನಿಫಿಟ್ನ ಪಡ್ಕೋಬೋದು. ಇನ್ನೂ ನಿಮಗೆ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಗೈಸ್, ನಿಮ್ಮ ಹತ್ರ ಎಷ್ಟೊಂದು ಗ್ರೂಪ್ಸ್ಗಳಿರುತ್ತೆ, ಅದನ್ನು ಒಂದು ಕಮ್ಯುನಿಟಿಗೆ ನೀವು ಆ್ಯಡ್ ಮಾಡಿಬಿಟ್ಟು ಸೊ ಅಟ್ ಎ ಟೈಮ್ ಒಂದೇ ಸಲ ನೀವು ಮೆಸೇಜ್ನ ಒಂದು ಗ್ರೂಪ್ಗೆ ನೀವು ಮಾಡ್ತು ಅಂತಂದರೆ ಆ ಕಮ್ಯುನಿಟಿ ಗ್ರೂಪ್ಸ್ ಒಳಗೆ ನೀವು ಯಾರ್ಯಾರ್ದೆಲ್ಲ ಗ್ರೂಪ್ ಆ್ಯಡ್ ಮಾಡಿದ್ದೀರಾ ಅದೆಲ್ಲದಕ್ಕೂ ಕೂಡ ಒಂದು ಮೆಸೇಜ್ ಹೋಗುತ್ತೆ. ಆಯಿತಾ? ಇದಿಷ್ಟು ಈ ಒಂದು ಫೀಚರ್. ಹೇಗನ್ನಿಸ್ತು ಈ ಒಂದು ಫೀಚರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಮತ್ತು ಸಿಗ್ತೀನಿ ಗೈಸ್, ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.